ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಪ್ರಕ್ರಿಯೆಯು ಇದೀಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೀವರಾಜ್ ಅವರು 56 ಮತಗಳಿಂದ ಗೆದ್ದಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಆದರೆ ಕಾಂಗ್ರೆಸ್ ನಾಯಕರು ಫಲಿತಾಂಶ ಘೋಷಣೆ ಮಾಡ್ತಾ ಇದ್ದಂಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜಯೇಂದ್ರ ಅವರು, ಹೈಕೋರ್ಟ್ ಆದೇಶದಂತೆ ಮತ ಎಣಿಕೆ ನಡೀತಾ ಇದೆ. ನಮ್ಮ ಜೀವರಾಜ್ ಅಣ್ಣನವರು 56 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಪರಾಜಿತ ಅಭ್ಯರ್ಥಿ ರಾಜೇಗೌಡ ಅವರಿಗೆ ಹೈಕೋರ್ಟ್ ಮೆಟ್ಟಿಲೇರಲು ಕಾಲಾವಕಾಶ ನೀಡಬೇಕೆಂದು ಕಾಂಗ್ರೆಸ್ ನಾಯಕರು ಫಲಿತಾಂಶ ಘೋಷಣೆ ತಡೆಯಲು ಕುತಂತ್ರ ನಡೆಸ್ತಾ ಇದ್ದಾರೆ. ಅಧಿಕಾರದಲ್ಲಿರುವವರು ಪ್ರಜಾಪ್ರಭುತ್ವವನ್ನ ಗೌರವಿಸಬೇಕು. ಕಳೆದ 3 ವರ್ಷಗಳಿಂದ ಶಾಸಕ ಸ್ಥಾನದಿಂದ ವಂಚಿತರಾಗಿರುವ ಜೀವರಾಜ್ ಅವರಿಗೆ ಇನ್ನೂ ಅನ್ಯಾಯ ಮಾಡಬೇಡಿ, ಜನಾದೇಶವನ್ನ ಗೌರವಿಸಿ ಎಂದು ವಿನಂತಿಸಿದ್ರು. ರಾಜ್ಯ ಸರ್ಕಾರದ ಆಡಳಿತ ಬಗ್ಗೆ ಟೀಕಿಸಿದ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷದ ಬಗ್ಗೆ ದೇಶದ ಜನರ ವಿಶ್ವಾಸ ಕುಸಿದಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ನೆಪವೊಡ್ಡಿ ಕುಂಟುತ್ತಾ ಅಧಿಕಾರ ನಡೆಸ್ತಾ ಇದ್ದಾರೆ. ಇವರ ಹಣೆಬರಹವನ್ನ ಇವಿಎಂ ಅಥವಾ ಬ್ಯಾಲೆಟ್ ಪೇಪರ್ ಬದಲಿಸಲು ಸಾಧ್ಯವಿಲ್ಲ. ಸೋಲುವಾಗ ಬ್ಯಾಲೆಟ್ ಪೇಪರ್ ಎನ್ನುವುದು, ಗೆದ್ದಾಗ ಇವಿಎಂ ಎಂತಾರೆ ಕಾಂಗ್ರೆಸ್ನ ಚಾಳಿ. ಈ ಕುತಂತ್ರಗಳನ್ನ ಬಿಟ್ಟು ವಾಸ್ತವ ಸತ್ಯವನ್ನ ಒಪ್ಪಿಕೊಳ್ಳಿ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದ ಬಗ್ಗೆ ನಾಳೆಯ ಫಲಿತಾಂಶದ ಬಳಿಕ ಉತ್ತರ ನೀಡ್ತೇನೆ ಎಂದು ತಿಳಿಸಿದರು. BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿಯಾಗಿರುವಂತಹ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜನಸಾಗರವೇ ಹೊತ್ತು ಹರಿದು ಬರ್ತಾ ಇರುವಂಥದ್ದು. ದೇಶದ ಈ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂಥ ಅಮಿತ್ ಶಾಜಿಯವರ ಅಧ್ಯಕ್ಷತೆಯಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ನಿಜವಾಗ್ಲೂ ಕೂಡ ನಮಗೆ ರೋಮಾಂಚನ ಆಗ್ತಾ ಇರುವಂಥದ್ದು. ರಾಜ್ಯದ ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಏನು ಒಂದು ಅಗಾಧವಾಗಿರ್ತಕ್ಕಂಥ ವಿಶ್ವಾಸ ಇವತ್ತಿಗೂ ಕೂಡ ಅದು ಮಾಸಿಲ್ಲ. ಇವತ್ತು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಅದೇ ವಿಶ್ವಾಸ ಜನಸಾಮಾನ್ಯರಲ್ಲಿ ಕಾರ್ಯಕರ್ತರಿರುವಂಥದ್ದು ನಿಜವಾಗ್ಲೂ ಕೂಡ ನಮಗೆ ಸಂತೋಷ ಮತ್ತು ಹೆಮ್ಮೆ ತರುವಂಥ ವಿಚಾರ. ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಜನರು. ಈಗಾಗಲೇ ತಮ್ಮ ಮಾಹಿತಿ ಸಿಕ್ಕಿರುವಾಗೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಪುರಪ್ರವೇಶ. ಯಡಿಯೂರಪ್ಪನವರು ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಕೂಡ ಅಭಿಮಾನಿಗಳಿರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಕೂಡ ಬರ್ತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದರೆ ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು, ಯಡಿಯೂರಪ್ಪನವರು ಅವರೊಬ್ಬರು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತ ಹೇಳ್ತಾ ಇದ್ರು. ಆ ಶಕ್ತಿ ಏನು ಅಂಥೇಳಿ ನಮಗೂ ಕೂಡ ಅದು ಅರಿವಾಗಿ ಬನ್ನಿ ಕಾರ್ಜೋಳ್ಜಿ. ಸಾವಿರಾರು ಸಂಖ್ಯೆಯಲ್ಲಿ ನಾಡಿನ ಪರಮ ಪೂಜ್ಯರು, ಜಗದ್ಗುರುಗಳು, ಎಲ್ಲ ಸಮಾಜದ, ಎಲ್ಲ ಜಾತಿ, ಎಲ್ಲ ಸಮಾಜದ ಮಠಮಾನ್ಯ ಗುರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 15-20 ದಿನದಿಂದ ಸಾಕಷ್ಟು ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ಮೈಸೂರು ಪ್ರವಾಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ತಂದೆಯವ್ರ ಜೊತೆಲಿ ಮಾತನಾಡ್ತಿದ್ದೆ. ಪಾಪ ಯಡಿಯೂರಪ್ಪರು ನೋಡಿ ಅವ್ರು ಎಷ್ಟು ಕಾಳಜಿ ಅಂತ ಹೇಳಿದರೆ, ಇಲ್ಲಪ್ಪ ನೀವು ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸು ಕಾರುಗಳು ತೆಗೆದುಕೊಂಡು ಬರ್ತಾರೆ, ಎಲ್ರಿಗೂ ಮಾಹಿತಿ ಕೊಡಬೇಕು, ನಿಧಾನವಾಗಿ ಬರಬೇಕು, ಅವರೆಲ್ಲರೂ ಕೂಡ ಊಟ ಉಪಚಾರ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಯಡಿಯೂರಪ್ಪನವರ ಕಾಳಜಿ ಏನು ಅನ್ನೋದು ಇದರಲ್ಲಿ ಅರ್ಥ ಆಗ್ತದೆ. ಮೊನ್ನೆನೂ ಕೂಡ ಆ ಮಾತನ್ನು ಹೇಳಿದರು, ನೆನ್ನೆನೂ ಕೂಡ ಅದೇ ಮಾತನ್ನು ಹೇಳ್ತಾಯಿದ್ರು. ಎಲ್ಲರೂ ಜೋಪಾನಾಗಿ ಬಂದು ಜೋಪಾನ ಹೋಗಬೇಕು, ನೀವೆಲ್ಲರೂ ತಿಳಿಸ್ಬೇಕು ಅನ್ನೋ ಕಿವಿ ಮಾತನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಸೊ ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತದೆ. ತಮ್ಮೆಲ್ಲರ, ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಸಂಪೂರ್ಣ ಬೆಂಬಲ ಇರಬೇಕು, ಸಹಕಾರ ಇರಬೇಕು ಅಂತೇಳಿ ಸಂದರ್ಭ ವಿನಂತಿ ಮಾಡ್ತಾ ಇದ್ದೇನೆ.